ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪರಂಗಿಕಾಯಿಂದ ಪಲ್ಯ ಮಾಡ್ತಾಯಿದ್ದೀನಿ. ನಾವು ಯೂಶ್ವಲಿ ಮಾಡೋದು ಸ್ವೀಟನ್ನ ಮಾತ್ರ ಮಾಡ್ತೀವಿ ಇದರಲ್ಲಿ. ಅಂದರೆ ಕುಂಬಳಕಾಯಿನ ಸಿಪ್ಪೆ ಎಲ್ಲ ಎರಚಿಬಿಟ್ಟು ಅದನ್ನು ಬೇಯಿಸಿ ಹಾಲು ತುಪ್ಪ ಆಮೇಲೆ ಬೆಲ್ಲದ ಹಾಲು ಮಾಡಿಕೊಂಡು ತಿಂತೀವಿ. ಆಮೇಲೆ ಇನ್ನೊಂದು ಥರ ಸ್ವೀಟು ಅಂತ ಅಂದರೆ ಅದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಬಿಟ್ಟು ಬೆಂದಿರೋ ಅಂಥ ಪರಂಗಿಕಾಯಿಗೆ ಗೋಧಿ ಹಿಟ್ಟನ್ನು ಸೇರಿಸ್ಬಿಟ್ಟು ಗಾರ್ಗಿ ಮಾಡ್ಕೊಂಡು ತಿಂತೀವಿ. ಅದೊಂದು ಟೈಪು. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಪರಂಗಿಕಾಯಿ ಪಲ್ಯನ. ಚೆನ್ನಾಗಿ ಬಂದಿತ್ತು. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾಯಿದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಚೆನ್ನಾಗಾಗಿತ್ತು ಪಲ್ಯ. ಇದು ಮೊದಲನೇ ಸಲ ಮಾಡಿದ್ದು. ನಾನಿಲ್ಲಿ ಮೊದಲನೇದಾಗಿ ಸಿಪ್ಪೆ ಏನೂ ಎರಚ್ತಾ ಇಲ್ಲ, ಹಾಗೇ ಮಾಡ್ತಾಯಿದ್ದೀನಿ ಪಲ್ಯನ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಆಗೋವಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಆಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಎಲ್ಲ ಕ್ಲೀನಾಗಿ ತೊಳೆದಾದ್ಮೇಲೆ ಒಂದು ಚಿಕ್ಕದಿತ್ತಷ್ಟೇ ಪರಂಗಿಕಾಯಿ, ಅದರಲ್ಲಿ ಸ್ವಲ್ಪ ಸಾಂಬಾರಿಗಂತ ಉಳಿಸ್ಕೊಂಡೆ. ಕಟ್ ಮಾಡಿ ನಾನಿಲ್ಲಿ 1 ಸ್ಪೂನ್ ಆಗೋವಷ್ಟು ಕೊತ್ತಂಬರಿ ಕಾಳು, ಹಾಗೆ ಸ್ವಲ್ಪ ಚಕ್ಕೆ, ಹಾಗೆ 2 ಲವಂಗನ ಹುರಿದು ಕುಟ್ಟಿ ಪುಡಿ ಮಾಡಿಟ್ಕೊತಾ ಇದ್ದೀನಿ. ಇದಕ್ಕೆ ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ, ಮಸಾಲೆ ಪುಡಿ ಹಾಕ್ತಾಯಿಲ್ಲ, ಹಾಗೆ ರೆಡಿ ಮಾಡ್ಕೊಂಡೆ ಇದನ್ನು ಮಸಾಲೆ ಪುಡಿನ. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, 2 ಒಣಮೆಣಸಿನ್ಕಾಯಿ, ಪಲಾವ್ ಎಲೆ, 1 ಬೆಳ್ಳುಳ್ಳಿ, ಹಾಗೆ ಕೊಬ್ಬರಿ, ಆಮೇಲೆ ಇದು 1 ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ ಸ್ವಲ್ಪ ಮೆಂತ್ಯಕಾಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ನಾನು ಆಗಲೇ ಕೊತ್ತಂಬರಿ ಕಾಳು ಚಕ್ಕೆ ಅನ್ನಲ್ಲ, ಅದು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು. ಇಷ್ಟೆಲ್ಲ ಆಗಿದ್ಮೇಲೆ ಇಷ್ಟನ್ನು ನಾನು ಮಸಾಲೆ ಪುಡಿನ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಪಾತ್ರೆಯಲ್ಲಿ ಎಣ್ಣೆ ಬಿಟ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಸಿಡಿಸ್ಬೇಕು. ಸಾಸಿವೆ ಜೀರಿಗೆ ಸಿಡಿಸಾದ್ಮೇಲೆ ಪಲಾವ್ ಎಲೆನ ಹಾಕಬೇಕು. ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲ ಸೇರಿಸ್ಬೇಕು. ಒಗ್ಗರಣೆ ನೀವು ಹೆಂಗೆ ಒಗ್ಗರಣೆ ಹಾಕ್ತೀರೋ ಹಂಗೆ. ಇದಕ್ಕೆ ನಾನು ಟೊಮೊಟೊ ಏನು ಬಳಸ್ತಾಯಿಲ್ಲ, ಅದು ಹಾಕಿದರೆ ಟೇಸ್ಟ್ ಬೇರೆ ಇರುತ್ತೆ, ಹಂಗಾಗಿ ಇದಕ್ಕೆ ಟೊಮೊಟೊನ ನಾನು ಬಳಸ್ತಾಯಿಲ್ಲ. ಆಮೇಲೆ ಈರುಳ್ಳಿ ಹಾಕಬೇಕು. ಹಾಕಾದ್ಮೇಲೆ ಎಲ್ಲ ಸ್ವಲ್ಪ ಫ್ರೈ ಆಗಿದ್ಮೇಲೆ ಹೆಚ್ಚಿರೋ ಅಂಥ ಪರಂಗಿಕಾಯಿನ ಸೇರಿಸ್ಬೇಕು. ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಚಿರೋ ಅಂಥ ಪರಂಗಿಕಾಯಿನ ಸೇರಿಸ್ತಿದ್ದೀನಿ. ಸಿಪ್ಪೆ ಏನು ತೆಗಿಬೇಡಿ ನೀವು, ಸಿಪ್ಪೆ ಚೆನ್ನಾಗಿ ಬೇಯುತ್ತೆ. ಸಿಪ್ಪೆ ಅಷ್ಟು ಒರಟು ಅಂತ ನಿಮಗೆ ಅನ್ಸೋದೇ ಇಲ್ಲ, ಅದು ಚೆನ್ನಾಗಿ ಬೆಂದಿರುತ್ತೆ ಇದರಲ್ಲಿ. ಸಿಪ್ಪೆ ತೆಗೆದ್ರೆ ಸುಮ್ಮನೆ ಸಿಪ್ಪೆಯಲ್ಲಿರೋ ಅಂಥ ಪೌಷ್ಟಿಕಾಂಶ ಎಲ್ಲ ಹೋಗುತ್ತಲ್ಲ, ಹಾಗಾಗಿ ಸಿಪ್ಪೆ ತೆಗಿಬೇಡಿ. ಸಿಪ್ಪೆನೂ ಚೆನ್ನಾಗಿ ಬೇಯುತ್ತೆ ಇದರಲ್ಲಿ. ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಬಾಯಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಇವೆಲ್ಲ ಕಾಯೆಲ್ಲ ಪೂರ್ತಿ ಮೆತ್ತಗೆ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಒಂದು 10 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೇಯುತ್ತೆ ಇದು. ಆಮೇಲೆ ಮಸಾಲೆ ಪುಡಿಯನ್ನೆಲ್ಲ ಹಾಕಿ ಒಂದು 5-10 ನಿಮಿಷ ಬೇಯಿಸಿದರೆ ಪೂರ್ತಿ ಚೆನ್ನಾಗಿ ಬೆಂದ್ಕೊಳ್ಳುತ್ತಿದೆ ಪಲ್ಯ. ನೋಡಿ, ಸ್ವಲ್ಪ ಇದಕ್ಕೆ ನೀವು ಜಾಸ್ತಿ ನೀರೇನು ಹಾಕೋಕ್ಕೆ ಹೋಗ್ಬೇಡಿ. ನಾನೇನು ನೀರು ಹಾಕಿಲ್ಲ, ಹಂಗೆ ಅದು ನೀರು ಬಿಟ್ಕೊಳ್ಳುತ್ತೆ. ನೀವೇನು ಜಾಸ್ತಿ ನೀರು ಹಾಕಬೇಕಾಗಿಲ್ಲ. ನೀವು ಉದ್ರ ಮಾಡೋದಾದರೆ ಪಲ್ಯ ನೀರು ಹಾಕಬೇಡಿ, ಇದೆ ಆದರೆ ಸಾಕು. ಇದೆಲ್ಲ ಬೆಂದಾದ ನಂತರ ನಾನು ಮಸಾಲೆ ಪುಡಿಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಮಸಾಲೆ ಪುಡಿ ಸೇರಿಸಿದಾದ್ಮೇಲೆ
ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಹಸಿಮೆಣ್ಸಿನ್ಕಾಯಿ ಅಂತ ಯೂಸ್ ಮಾಡ್ತಾ ಇಲ್ಲ, ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಸೇಮ್ ಹೆಂಗಿರುತ್ತಪ್ಪ ಅಂತಂದರೆ ಮಣಿಪಾಲ್ ಹಾಸ್ಪಿಟಲಲ್ಲಿ ಡಯಟ್ ಊಟ ಕೊಡ್ತಾರೆ. ಪರಂಗಿಕಾಯಿ ಪಲ್ಯ ಕರಿ ಥರ ಮಾಡಿ ಚೆನ್ನಾಗಿರುತ್ತೆ. ಅಲ್ಲಿ ಉದ್ರುದ್ರವಾಗಿ ಚೆನ್ನಾಗಿರುತ್ತೆ. ಸೇಮ್ ಇದೇ ರೀತಿ ಟೆಕ್ಸ್ಚರ್ ಇರುತ್ತೆ. ಈ ಕೊಬ್ಬರಿ ಹಾಕಿದ್ಮೇಲೆ ಅಂತೂ ಅದರ ಟೆಕ್ಸ್ಚರೇ ಬದಲಾಗೋಯ್ತು. ತುಂಬ ಚೆನ್ನಾಗಿ ಕಾಣ್ತಿತ್ತು ಇದು ಪಲ್ಯ. ಆಮೇಲೆ ಮೆಂತ್ಯಕಾಳು, ಜೀರಿಗೆ, ಮೆಂತ್ಯಕಾಳು ಅರೋಮಾ ಭಾಳ ಚೆನ್ನಾಗಿ ಅರೋಮಾ ಎಲ್ಲ ತುಂಬ ಚೆನ್ನಾಗಿತ್ತು ವಾಸನೆ. ನಾನಿಲ್ಲಿ ಉದ್ರುದ್ರಾಗಿ ಮಾಡ್ತಾಯಿಲ್ಲ, ಯಾಕೆಂದರೆ ನಮ್ಮ ಕಡೆ ಸೈಡು ಸ್ವಲ್ಪ ನೀರಾಗಿರಬೇಕು ಪಲ್ಯ. ಉದ್ರುದ್ರಾಗಿ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಇದು. ಹಾಗಾಗಿ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡೆ. ತೆಳ್ಳಗೆ ಬೇಡ ನಿಮಗೆ, ಬರೀ ಉದ್ರುದ್ರಾಗಿ ಬೇಕು ಅಂತಂದರೆ ನೀರು ಹಾಕ್ಕೊಳ್ಳೋದೇ ಬೇಡ ಇದಕ್ಕೆ, ಹಾಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ನಿಂಬೆಹಣ್ಣು ಸೇರಿಸ್ತಾಯಿದ್ದೀನಿ. ಇದಕ್ಕೆ ಹುಣಸೆ ಹುಳಿ ಅಂತ ಏನೂ ಹಾಕ್ತಾಯಿಲ್ಲ, ನಿಂಬೆಹಣ್ಣು ಒಂದಿದ್ದರೆ ಸಾಕು ಹುಳಿಗೆ. ಅದಾದಮೇಲೆ ಚೆನ್ನಾಗಿ ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಬೇಕು. ಅದನ್ನ ಕುದಿಸಿದಾದ್ಮೇಲೆ ಇದು ರೆಡಿಯಾಗುತ್ತೆ ಪಲ್ಯ. ತುಂಬ ಚೆನ್ನಾಗಿರುತ್ತೆ ಪಲ್ಯ. ಇನ್ನು ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಬೇಕು. ಬಾಯಿ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಇದು ಪಲ್ಯ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಲ್ಯ. ಇನ್ಮೇಲಿಂದ ಯಾವಾಗಲಾದರೂ ಪರಂಗಿಕಾಯಿ ತರಿಸ್ಕೊಂಡು, ಅಂದರೆ ನಾವೇನೇನು ತೊಗೊಂಡಂತರೂ ಬರಲ್ಲ, ಹೊಲದಲ್ಲಿ ಇರುತ್ತೆ ಪರಂಗಿಕಾಯಿ. ಇಲ್ಲಿ ಜಾಸ್ತಿ ಜನ ಹಾಕ್ತಾರೆ ಪರಂಗಿಕಾಯಿನ. ಇನ್ಮೇಲಿದ್ದ ಇದನ್ನು ಮಾಡ್ತೀನಿ, ಪರಂಗಿಕಾಯಿ ಪಲ್ಯನ. ತುಂಬ ಚೆನ್ನಾಗಿದ್ದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಯಾವುದಕ್ಕಾದರೂ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಇದೇ ರೀತಿ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.